ಬೀದಿ ನಾಯಿಗಳು ವಿಷಯ ಮಾತಾಡೋದಾದ್ರೆ ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ಸಮಸ್ಯೆ ಇವತ್ತಲ್ಲ, ಸುಮಾರು 50 ವರ್ಷದಿಂದ ಸರ್ಕಾರ ಇದನ್ನ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ನಾನು ಕಾಲೇಜ್ನಲ್ಲಿ ಇದ್ದಾಗಿಂದಾನೇ ಇದು ಚರ್ಚೆಯಲ್ಲಿದೆ ಬೆಂಗಳೂರಿನಲ್ಲಿ. ಆವತ್ತಿಂದನೂ ಕೂಡ ಚರ್ಚೆ ಮಾಡ್ತಾ ಇದ್ದೀವಿ. ಆದರೆ ಸಮಸ್ಯೆ ಉಲ್ಬಣ ಆಗ್ತಾ ಇದೆ ಬಿಟ್ಟರೆ ಕಡಿಮೆನೂ ಆಗ್ತಾ ಇಲ್ಲ, ಪರಿಹಾರನೂ ಆಗ್ತಾ ಇಲ್ಲ. ವ್ಯವಸ್ಥೆ ಹೋಗಿ ಎಲ್ಲೋ ಒಂದು ಕಡೆ ಅವ್ಯವಸ್ಥೆ ಆಗಿದೆಯಾ ಅಂತ ಸಾರ್ವಜನಿಕರಲ್ಲಿ ಜಿಜ್ಞಾಸೆ ಇದೆ. ಸಾರ್ವಜನಿಕರ ಅಭಿಪ್ರಾಯಕ್ಕೆ ನಾನು ಧ್ವನಿ ಆಗ್ತಾ ಇದ್ದೀನಿ ಅಷ್ಟೇ. ಸಾರ್ವಜನಿಕರು ಹೇಳೋದನ್ನ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. 2000 ಇಸ್ವಿಯಿಂದ ಈ ಸಂತಾನ ಹರಣ ಕಾರ್ಯಕ್ರಮ ಆರಂಭ ಆಗಿದೆ. ಅದಕ್ಕೆ ABC ಅಂತ ಕರೀತಾರೆ, ಅನಿಮಲ್ ಬರ್ತ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಕಾಣುತ್ತೆ ಅದರ ಹೆಸರು. ABC ಕಾರ್ಯಕ್ರಮ ಅಂತ ಹೇಳ್ತಾರೆ. 2000 ಇಸ್ವಿಯಿಂದ ಆರಂಭ ಆಗಿದೆ. ನಾನು ಅಧಿಕಾರಿಗಳಿಗೆ ಇವತ್ತು ಮಾಹಿತಿ ಕೇಳಿದ್ದೆ. ಈ ಕಳೆದ ಒಂದು 2007-08 BBMP ಆಗಿದ್ದು, ಆವಾಗಲಿಂದ ಎಷ್ಟು ನಾಯಿಗಳಿಗೆ ನೀವು ಸಂತಾನಹರಣ ಚಿಕಿತ್ಸೆಯನ್ನು ಮಾಡಿದ್ದೀರಿ ಅಂತ. ಅವರು ಹೇಳಿದ್ದು 8,80,000 ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆ ಮಾಡಿದ್ದೇವೆ ಅಂತ. ಆ ನಂತರ ನಾನು ಕೇಳಿದೆ 8,80,000. ಆ ನಂತರ ನಾನು ಕೇಳಿದೆ ಅವರಿಗೆ, ಈ ನಾಯಿಗಳ ಗಣತಿನೂ ಆಗುತ್ತೆ, ಬೀದಿ ನಾಯಿ ಗಣತಿ, ಸ್ಟ್ರೇ ಡಾಗ್ ಸೆನ್ಸಸ್. ಅದರ ಪ್ರಕಾರ ಬೆಂಗಳೂರಿನಲ್ಲಿ ಎಷ್ಟು ಬೀದಿ ನಾಯಿಗಳು ಇದ್ದಾವೆ ಅಂತ. ಸೊ 2019ರಲ್ಲಿ ಒಂದು ಗಣತಿ ಆಗಿತ್ತು. ಆವತ್ತು 3,10,000 ಇತ್ತು ಬೀದಿ ನಾಯಿಗಳ ಸಂಖ್ಯೆ. 2023ರಲ್ಲಿ ಮತ್ತೊಂದು ಗಣತಿ ಆಗಿದೆ. ಅದರ ಪ್ರಕಾರ 2,79,000 ಇದೆ ಬೀದಿ ನಾಯಿಗಳ ಸಂಖ್ಯೆ. 2023ರಲ್ಲಿ ಗಣತಿ ಮಾಡಿದಾಗ 2,79,000 ಅಂತ ಅಂದಾಜು ಮಾಡಲಾಗಿದೆ. ನಾನು ಹಾಗಾದರೆ ಕೇಳಿದೆ, ಒಂದು ನಾಯಿಗೆ ಸಾಮಾನ್ಯ 14 ವರ್ಷ ಆಯಸ್ಸು. ಬೀದಿ ನಾಯಿಗೆ 14 ವರ್ಷ ಬದುಕೋದಿಲ್ಲ, ಯಾಕಂದರೆ ಅಷ್ಟು ಆರೋಗ್ಯಕರ ವಾತಾವರಣ ಇರೋದಿಲ್ಲ ಅಂತ ಇಟ್ಕೊಂಡ್ರು ಕೂಡ 8 ವರ್ಷ ಸರಾಸರಿ ಒಂದು ನಾಯಿಯ ಆಯಸ್ಸು ಅಂತ ನಾವು 50% ತಗೊಂಡ್ರು ಕೂಡ 8 ವರ್ಷದ ಅವಧಿಯಲ್ಲಿ ಎಷ್ಟು ಸಂತಾನಹರಣ ಚಿಕಿತ್ಸೆ ಮಾಡಿದ್ದೀರಿ ಅಂತ ಕೇಳಿದೆ ನಾನು. ಸೊ 2016-17ರಿಂದ 2023ರವರೆಗೆ 3,33,000 ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆ ಮಾಡಿದ್ದೀವಿ ಅಂತ ಅವ್ರು ಹೇಳ್ತಾರೆ. ಹಾಗಾದರೆ ನಾವು ಸರಾಸರಿ ಒಂದು ನಾಯಿ ವಯಸ್ಸು 8 ವರ್ಷ ಅಂತ ತಗೊಳ್ಳೋದಾದರೆ 14 ವರ್ಷ ಅಂತ ಇದ್ರೂ ಕೂಡ ಬೀದಿ ನಾಯಿ ಅಷ್ಟು ದಿನ ಬದುಕೋದಿಲ್ಲ. ಸೊ ಹಾಗಾಗಿ ಕಮ್ಮಿ ತಗೊಳ್ಳೋಣ ಅಂತ ಹೇಳಿ ಇಟ್ಕೊಂಡ್ರು ಕೂಡ 2019ರಲ್ಲಿ ಡಾಗ್ ಸೆನ್ಸಸ್ ಪ್ರಕಾರ, ಸ್ಟ್ರೇ ಡಾಗ್ ಸೆನ್ಸಸ್ ಪ್ರಕಾರ ಇದ್ದಿದ್ದೇ 3 ಲಕ್ಷ ನಾಯಿ. ಆದರೆ ಅದಕ್ಕಿಂತ ಹೆಚ್ಚು ನಾವು ABC ಟ್ರೀಟ್ಮೆಂಟ್ ಮಾಡಿದ್ದೇವೆ. ಅಲ್ಲಿಗೆ ಹೆಚ್ಚು ಕಡಿಮೆ ನೀವು 100% ಸಂತಾನಹರಣ ಚಿಕಿತ್ಸೆ ಮಾಡಿದ್ರೂ ಕೂಡ ಬೀದಿ ನಾಯಿಗಳ ಸಂಖ್ಯೆ ಅಷ್ಟೇ ಇದೆಯಲ್ಲ, ಇದು ಹೇಗೆ ಸಾಧ್ಯ? ಕಡಿಮೆ ಆಗಬೇಕಾಗಿತ್ತಲ್ಲ. 3,10,000 ಇದ್ದಿದ್ದು 2,79,000 ಆಗಿದೆ. ಅದೇನು ಭಾಳ ಕಡಿಮೆ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಇದನ್ನ 26 ವರ್ಷದಿಂದ ನಾವು ಮಾಡ್ಕೊಂಡು ಬಂದಿದ್ದೇವೆ. ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆಯನ್ನ 2000 ಇಸ್ವಿಯಿಂದ ಮಾಡಿದ್ದೇವೆ. ಕಳೆದ 18 ವರ್ಷದಲ್ಲಿ 8,80,000 ಮಾಡಿದ್ದೇವೆ. ಕಳೆದ 8 ವರ್ಷ ಅವಧಿಯಲ್ಲಿ 3,33,000 ಮಾಡಿದ್ದಾರೆ. ಹಾಗಾದರೆ ನಾಯಿಗಳ ಸಂಖ್ಯೆ ಜಾಸ್ತಿನೇ ಆಗ್ತಾ ಇದೆಯಲ್ಲ, ಹೇಗೆ ಸಾಧ್ಯ? ಇಷ್ಟೊತ್ತಿಗೆ 26 ವರ್ಷ ನಾವು ಸ್ಟೆರಿಲೈಸೇಷನ್ ಮಾಡಿದ್ರೆ ಇಷ್ಟೊತ್ತಿಗೆ ಡಾಗ್ ಪಾಪ್ಯುಲೇಷನ್ ಕಂಟ್ರೋಲ್ಗೆ ಬಂದಿರಬೇಕಾಗಿತ್ತು. ಈ ಪ್ರಶ್ನೆಯನ್ನು ಅವ್ರಿಗೆ ಕೇಳಿದ್ದೇನೆ. ಇದಕ್ಕೆ
ಅವ್ರದ್ದು ಸಮರ್ಪಕವಾದಂಥ ಉತ್ತರ ಇಲ್ಲ. ಇದು 26 ವರ್ಷದಿಂದ ನಡೀತಾನೆ ಬಂದಿದೆ. ಹಿಂಗೆ ನಡೆಯೋದಕ್ಕೆ ಬಿಟ್ಟರೆ ಬಹುಶಃ ಇನ್ನೂ 26 ವರ್ಷ ಆಗುತ್ತೆ. ಇದಕ್ಕೆ ನಾನು ಕಳೆದ 5 ವರ್ಷದ ಮಾತ್ರ ಈಗ ಸುಮಾರು ಡೇಟಾ ಹೇಳಿದೆ. 7-8 ಸಾಲಿನಿಂದ 8,80,000 ಚಿಕಿತ್ಸೆ ಆಗಿದೆ. ಆಯಿತಾ? 2016-17ರಿಂದ 2023 ನಡುವೆ 3,33,000 ಚಿಕಿತ್ಸೆ ಆಗಿದೆ. ಆಮೇಲೆ ಕೇಳಿದೆ ಅವರಿಗೆ, ಆಯ್ತು ಇದಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದ್ದೀರಾ ಅಂತ. ಕಳೆದ 5 ವರ್ಷದಲ್ಲಿ 42 ಕೋಟಿ ಖರ್ಚಾಗಿದೆ ಇದಕ್ಕೆ. ಅಲ್ಲಿಗೆ 20 ವರ್ಷಕ್ಕೆ ತಗೊಂಡ್ರೆ ಕನಿಷ್ಠ 100-120 ಕೋಟಿ ಅಂತೂ ಖರ್ಚಾಗಿದೆ. ಸೊ ಒಂದು ಕಡೆ ತೆರಿಗೆ ಪಾವತಿ ಮಾಡುವಂಥ ಜನಗಳ ತೆರಿಗೆ ದುಡ್ಡಲ್ಲಿ ನಾವು ಖರ್ಚು ಮಾಡ್ತಾನೇ ಇದ್ದೀವಿ. ದಾಖಲೆಯಲ್ಲಿ ನೋಡಿದರೆ ಈ ಚಿಕಿತ್ಸೆಯನ್ನು ಮಾಡ್ತಾನೇ ಇದ್ದೇವೆ. ಆದರೆ ನಾಯಿಗಳ ಸಂತಾನ ಮಾತ್ರ ನಿಗ್ರಹಕ್ಕೆ ಬಂದಿಲ್ಲ. ಜನ ಕಷ್ಟ ಅನುಭವಿಸೋದು ಮುಂದುವರೆದಿದೆ. ಇದು ಇಲ್ಲಿಯವರೆಗೆ ನಡೆದು ಬಂದಿರುವ ವ್ಯವಸ್ಥೆಯ ಒಂದು ಸಾರಾಂಶ. ಸೊ ಅದರ ಆಧಾರದ ಮೇಲೆ ನಾನು ಅವರಿಗೆ ಸರಳವಾಗಿ ಒಂದೇ ಒಂದು ಸೂಚನೆ ಕೊಟ್ಟಿದ್ದೇನೆ. ವರ್ಷಕ್ಕೆ ಅವರು ಸರಾಸರಿ ಒಂದು 40-45 ಸಾವಿರ ಸಂತಾನಹರಣ ಚಿಕಿತ್ಸೆ ಮಾಡ್ತಾರೆ, ABC ಸರ್ಜರಿ. ಅದನ್ನು ಹೆಚ್ಚಿಗೆ ಇನ್ಫ್ರಾಸ್ಟ್ರಕ್ಚರ್ ಮಾಡಿ, ಬೇಕಾದಂಥ ಸೌಲಭ್ಯಗಳನ್ನು ಹೆಚ್ಚಿಗೆ ಮಾಡಿ, ಈ ವರ್ಷ ಅದನ್ನು ಡಬಲ್ ಮಾಡಬೇಕು, ಸಂತಾನಹರಣ ಚಿಕಿತ್ಸೆಯ ನಂಬರನ್ನು ಡಬಲ್ ಮಾಡಬೇಕು ಅಂತ ಹೇಳಿದ್ದೇನೆ. ಯಾಕೆ ಅಂದರೆ ಅವರು ಕೊಟ್ಟಿರೋ ಒಂದು ಅಂಕಿ ಸಂಖ್ಯೆ ಪ್ರಕಾರವಾಗಿ ಈ ಏನು 2,79,000 ನಾಯಿಗಳು, ಬೀದಿ ನಾಯಿಗಳು ಇದ್ದಾವೆ 2023ರಲ್ಲಿ ಅಂತ ಅಂಕಿ ಸಂಖ್ಯೆ ಇದೆ. ಅದರಲ್ಲಿ 70% ಚಿಕಿತ್ಸೆಗೆ ಒಳಗಾಗಿದ್ದಾವೆ, 30% ಆಗಿಲ್ಲ ಅಂತ ಹೇಳ್ತಾರೆ. ಸೊ 30% ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ 1,00,000 ಅಂತ ನಾವು ಹೇಳ್ಬೋದು. ಸೊ ನಾವು 1,20,90,000 ಮಾಡಿದ್ರೂ ಒಂದು 10-15,000 ನಾಯಿಗಳು ನಮ್ಮ ಕೈಗೆ ಸಿಗೋದಿಲ್ಲ, ತಪ್ಪಿಸ್ಕೊಳ್ತವೆ. ಹಾಗಾಗಿ ಇದನ್ನು ವರ್ಷ 90,000 ಅಥವಾ 1,00,000 ಚಿಕಿತ್ಸೆ 3 ವರ್ಷಕ್ಕೆ ಮಾಡಬೇಕು, ಮುಂದಿನ 3 ವರ್ಷಕ್ಕೆ. ಸೊ ಅದರ ಮುಖಾಂತರ ಆದ್ರೂ ನಾವು 100% ಈ ಎಲ್ಲ ಬೀದಿ ನಾಯಿಗಳನ್ನು ಚಿಕಿತ್ಸೆಗೆ ಒಳಪಡಿಸುವಂತಹ ಗುರಿಯನ್ನು 1 ವರ್ಷದಲ್ಲಿ ಅಚೀವ್ ಮಾಡೋಕ್ಕಾಗದೆ ಹೋದರೂ 3 ವರ್ಷಕ್ಕೆ ಆ್ಯಕ್ಷನ್ ಪ್ಲಾನ್ ಮಾಡಿ 3 ವರ್ಷದಲ್ಲಾದರೂ ಇದನ್ನು ಮಾಡಬೇಕು ಅಂತ ನಾನು ಅವರಿಗೆ ಸೂಚನೆ ಕೊಟ್ಟಿದ್ದೇನೆ. ಇದಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯ ಹೆಚ್ಚಳ ಮಾಡಬೇಕು ಅಂತ ಹೇಳಿದ್ದೇನೆ. ಅವರು ಹೇಳಿದರು ಇದಕ್ಕೆ ಮಾಡುವಂಥ ಸಂಸ್ಥೆಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲ ಅಂತ. ನಾನು ಹೇಳಿದ್ದೇನೆ, ಇನ್ನೂ ನೀವು ಸಾರ್ವಜನಿಕರಲ್ಲಿ ಅವೇರ್ನೆಸ್ಸನ್ನು ಮಾಡಿ, ಬೇರೆ ಕಡೆಯಿಂದ ಯಾರಾದರೂ ಸಂಸ್ಥೆಗಳು ಬಂದು ಮಾಡೋ ಹಾಗಿದ್ರೆ ಅವ್ರನ್ನ ಆಹ್ವಾನ ಮಾಡಬೇಕು ಅಂತಲೂ ಅವರಿಗೆ ಸಲಹೆ ಕೊಟ್ಟಿದ್ದೇನೆ. ಇನ್ವೈಟ್ ಇಂಟ್ರೆಸ್ಟೆಡ್ ಪಾರ್ಟೀಸ್ ಟು ಕಮ್ ಆ್ಯಂಡ್ ಪಾರ್ಟಿಸಿಪೇಟ್ ಇನ್ ಡಬಲಿಂಗ್ ಅವರ್ ಕೆಪಾಸಿಟಿ. ಹಾಗೆಯೇ ಮಾಡೋ ಜನನೂ ಸಿಗೋದಿಲ್ಲ ಇದಕ್ಕೆ, ಅದು ಕೆಲವು ರಾಜ್ಯದಿಂದ ಬರ್ತಾರೆ, ಅವರೇ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೂ ಕೂಡ ಪ್ರಯತ್ನ ಮಾಡಿ ಹೆಚ್ಚಿನ ಜನವನ್ನು ಕರ್ಕೊಂಡು ಬಂದು ಮಾಡಲಿಕ್ಕೆ ಹೇಳಿದ್ದೇನೆ. ಹಾಗಾದರೆ ಸ್ಟೆರಿಲೈಸೇಷನ್ ಆಪರೇಷನ್ ಮಾಡಬೇಕಾದ್ರೆ ವೈದ್ಯಕೀಯ ಸಿಬ್ಬಂದಿ ಬೇಕು ಅಂತ ಹೇಳಿದ್ದಾರೆ. ನಾನು ಹೇಳಿದೆ ಇರೋ ಸಿಬ್ಬಂದಿ ಸಾಲೋದಿಲ್ಲ ಅಂತ ಹೇಳಿದ್ರೆ ಪರ್ ಸರ್ಜರಿ ಇಷ್ಟು ಅಂತ ಹಣ ಕೊಟ್ಟು ಔಟ್ಸೋರ್ಸಲ್ಲಿ ವೈದ್ಯರು ಅವರನ್ನು ತಗೊಂಡು ಕೂಡ ಮಾಡಿ ಅಂತ ಹೇಳಿದ್ದೇನೆ. ಸೊ ಅದಕ್ಕೆ ಬೇಕಾದಂಥ ಇನ್ಫ್ರಾಸ್ಟ್ರಕ್ಚರ್, ಯಾಕಂದರೆ ಒಂದು ನಾಯಿನ ನಾವು ಸ್ಟೆರಿಲೈಸೇಷನ್ ಮಾಡೋಕ್ಕೆ ತೊಗೊಂಡು ಬಂದರೆ ಅದನ್ನು 1-2 ದಿನ ಇಟ್ಕೋಬೇಕು, ಆಮೇಲೆ ಆಪ್ರೇಷನ್ ಮಾಡಿ ಆಮೇಲೆ 2 ದಿನ ಇಟ್ಕೊಂಡು ಬಿಡಬೇಕು. ಹಾಗಾಗಿ ಅದಕ್ಕೆ ಬೇಕಾಗಿರೋ ಸೌಲಭ್ಯವನ್ನು ಕೂಡ ಹೆಚ್ಚಳ ಮಾಡಲಿ, ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಏನು ಬೇಕು ಅದನ್ನು ಕೂಡ ಹೆಚ್ಚಳ ಮಾಡಿ ಅಂತ ಹೇಳಿದ್ದೇನೆ. ಒಟ್ಟಾರೆ ಇದನ್ನು ಕನ್ಸರ್ಟೆಡ್ ಎಫರ್ಟ್, ಸಮಗ್ರವಾಗಿ ಪ್ರಯತ್ನ ಮಾಡಿ ಇದನ್ನು ಹತೋಟಿಗೆ ತರಲೇಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ಇದು ಬೀದಿ ನಾಯಿಗಳ ಸಮಸ್ಯೆ ಬಗ್ಗೆ.